ಸರ್ ಇವತ್ತು ಕನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಇವತ್ತು ಎಲ್ಲ ಇಡೀ ಸದಸ್ಯರು ಕೂಡ ಇವತ್ತು ಮೆಗಾ ಕ್ಯಾಂಪ್ಗಳು ಮತ್ತು ಉತ್ತಮವಾದಂಥ ಒಂದು ಇಡೀ ಜಿಲ್ಲೆಯಲ್ಲೇ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀರಾ. ವಾರ್ಷಿಕ ಮಹಾಸಭೆ ತಾವು ಅಧ್ಯಕ್ಷರಾಗಿ ಏನು ಹೇಳ್ತೀರಾ ಸರ್? ಶ್ರೀ ಕನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕಿನ 93ನೇ ವಾರ್ಷಿಕ ಮಹಾಸಭೆಗೆ ಸಹಕಾರ ನೀಡಿದಂತಹ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಓಕೆ, ಏನೇನು ಇವತ್ತು ಕಾರ್ಯಕ್ರಮಗಳು ಸರ್? ಸೇವಾ ಕಾರ್ಯಕ್ರಮಗಳು ತೊಗೊಂಡಿದ್ದೀರಾ? ಈಗ ಉದಾಹರಣೆಗೆ ಲಯನ್ಸ್ ಸಂಸ್ಥೆಯಲ್ಲಿ ಇರೋಂಥ ಸೇವಾ ಕಾರ್ಯಕ್ರಮ, ರೋಟರಿ, ಆ ಥರದಕ್ಕೂ ಕೂಡ ತಾವು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ? ಏನೇನು ಮಾಡಿದ್ದೀರಿ ಇವತ್ತು? ಸರ್, ಇವತ್ತು ಆ್ಯನ್ಯುವಲ್ ಜನರಲ್ ಬಾಡಿ ಪ್ರಮುಖವಾಗಿ ಏನು ಅಂದರೆ ನಮ್ಮ ಕಳೆದ ವರ್ಷದ ವಾರ್ಷಿಕವಾಗಿ ಲಾಭ ನಷ್ಟ ಹಂಚಿಕೆ ಆಗುವಂಥ ದಿನ ಇವತ್ತು. ನಮ್ಮ ಷೇರುದಾರರಿಗೆ 10% ಡಿವಿಡೆಂಡ್ ಘೋಷಣೆ ಮಾಡಿದ್ದೀವಿ. ಷೇರುದಾರರ ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದೀವಿ. ಜೊತೆಗೆ ಯಂಗರಾಜ್ ಬೌದ್ಧೂರ್ ಕ್ಯಾಂಪಸ್ಸಲ್ಲಿ ಒಂದು ವಿಶೇಷವಾದಂತಹ ಒಂದು ಪ್ರದರ್ಶನವನ್ನು ಏರ್ಪಡಿಸಿದ್ವಿ. ಇದು ಏನಂದರೆ ಹಳೆ ನೋಟು, ಹಳೆ ನಾಣ್ಯದು. ಏಕೆಂದರೆ ಇದು ಬ್ಯಾಂಕಿಂಗ್ ವ್ಯವಸ್ಥೆ ಇರೋದ್ರಿಂದ ಸುಮಾರು ಒಂದು 3 ವರ್ಷಗಳ ಕಾಲ ಹಳೆಯದೆಲ್ಲ ನೋಟು, ಕಾಯಿನು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಮುದ್ರಿಸಿದಂತಹ ಕಾಯಿನ್ಸು, ನೋಟು ಇವತ್ತೆಲ್ಲ ಪ್ರದರ್ಶನ ಆಯಿತು. ಜೊತೆಗೆ ಅಂಚೆ ಚೀಟಿ, ಭಾರತೀಯ ಅಂಚೆ ಚೀಟಿ ಪ್ರದರ್ಶನ ಆಯಿತು. ಜೊತೆಗೆ ನಮಗೆ ಕಾಮಾಕ್ಷಿ ಹಾಸ್ಪಿಟಲ್ ವತಿಯಿಂದ ನಮ್ಮ ಎಲ್ಲ ಸದಸ್ಯರಿಗೂ ಒಂದು ಜನರಲ್ ಹೆಲ್ತ್ ಚೆಕಪ್ ಕ್ಯಾಂಪೇನ್ ಕೂಡ ಮಾಡಿಕೊಟ್ಟಿದ್ದಾರೆ. ಅವರೂ ಕೂಡ ನಾವು ಆಭಾರಿಗಳಾಗಿದ್ದೀವಿ. ಸರ್, ಎಷ್ಟು ಜನ ಸದಸ್ಯರಿದ್ದೀರಾ ಸರ್ ತಮ್ಮ ಒಂದು ಬ್ಯಾಂಕಲ್ಲಿ? ಸರ್, ಸುಮಾರು ಒಂದು 9,000 ಸದಸ್ಯರಿದ್ದಾರೆ. ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಮೈಸೂರು ಆರ್ ಕರ್ನಾಟಕ ಅಂತಲೇ ಹೇಳ್ಬೋದು ಅಂತ ಕಾಣುತ್ತೆ. ಪ್ರತಿಷ್ಠಿತ ಬ್ಯಾಂಕ್. ಓಕೆ, ನಾವು ಕೂಡ ಕೇಳ್ಪಟ್ಟಿದ್ದೀವಿ. ಹಾಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ತಾವು ವರ್ಷ ಪೂರ್ತಿ ಮಾಡ್ತಾನೆ ಇರ್ತೀರಾ. ಅದರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಕಾರ್ಯಕ್ರಮ ಇದು. ಯಶಸ್ವಿ ಕಾರ್ಯಕ್ರಮ, ಜೊತೆಗೆ ಬಿಗ್ಗೆಸ್ಟ್ ಅಂದರೆ SLC ಕಾರ್ಯಕ್ರಮನ ಈ ಒಂದು ಚೋಟಲ್ಲಿ ಆಯೋಜನೆ ಮಾಡಿರೋದು ತುಂಬ ಖುಷಿಯಾದ ವಿಚಾರ. ತಾವು ಅಧ್ಯಕ್ಷ ಆದಮೇಲೆ ಏನೆಲ್ಲ ಮಾಡಿದ್ದೀರಾ ಹೊಸ ವಿಚಾರಗಳಾಗಿ? ಸರ್, ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ. ಅಂದರೆ ನಾವು ಬಂದಮೇಲೆ ಒಂದು ATM ರೀಸೈಕ್ಲರ್ ಹಾಕಿದ್ವಿ. ಓಕೆ, EMI ಮಾಡಿದ್ವಿ, ECSನ ಡೆವಲಪ್ ಮಾಡಿದ್ವಿ. ಈಗ ನಮ್ಮ ಬ್ಯಾಂಕಲ್ಲಿ ಈಗ ಗ್ರಾಹಕರ ಸ್ನೇಹಿ ಪರಿಸರನ ನಿರ್ಮಾಣ ಮಾಡಿದ್ವಿ. ಜೊತೆಗೆ ಆಟೋಮೆಟಿಕ್ ಪಾಸ್ಬುಕ್ ಆ್ಯಂಡ್ ಕಿಯಾಸ್ಕ್ ಮೆಷಿನ್ನ ಹಾಕಿದ್ವಿ. ಸದ್ಯದಲ್ಲೇ 4ನೇ ಬ್ರಾಂಚ್ ಓಪನ್ ಮಾಡೋದಕ್ಕೆ ರೂಪುರೇಷೆನ ಸಿದ್ಧಪಡಿಸಿದ್ವಿ. ಮುಂದಿನ ದಿನಗಳಲ್ಲಿ ಅದು ಕೂಡ ಜಾರಿಗೆ ತರ್ತೀವಿ. ಸರ್, ತಾವು ಒಂದು ಹೇಳಿದ್ರಿ ATM ಅಂತ. ATM ಒನ್ ಆಫ್ ದ ಮಿಷನ್ ಇವರ ಬ್ಯಾಂಕ್ ಹೆಸರಲ್ಲ, ಅಥವಾ ಅದನ್ನು ಅಡಾಪ್ಟಿಂಗ್ ಬ್ಯಾಂಕ್ ಅಲ್ಲ? ಇಲ್ಲ, ನಮ್ಮದೇ ಓನ್ ATM. ಓಕೆ, ರೀಸೈಕ್ಲರ್. ಓಕೆ. ಅದನ್ನು ಎಲ್ಲೆಲ್ಲಿ ತಾವು ಹಾಕಬೇಕು ಅಂತ ಯೋಜನೆ ಇದೆ? ಈಗ ಸದ್ಯಕ್ಕೆ ಕೋಆಪರೇಟಿವ್ ಬ್ಯಾಂಕಲ್ಲಿ ಔಟ್ಸೈಡ್ ಇದಕ್ಕೆ ಸ್ವಲ್ಪ ಜಾಸ್ತಿ ಟರ್ಮ್ಸ್ ಇದೆ. ಸೊ ನಮ್ಮ ಇನ್ಸೈಡ್ ಪ್ರಿಮಿಸಸ್ಸಲ್ಲಿ ಹಾಕಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಟೆಕ್ನಾಲಜಿ ವೈಸು ನಾವು DR ಅಂದರೆ ಡೇಟಾ ಸೆಂಟರ್ ಹೊಂದಿರುವಂಥ ಬ್ಯಾಂಕಿಂಗ್ ಆಗಿದೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಪ್ರಯತ್ನ ಇದೆ. ಈಗ ರೈಲ್ವೆ ಸ್ಟೇಷನಲ್ಲಿರ್ಬೋದು ಅಥವಾ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಗ್ರಾಹಕರಿಗೆ ಒಂದು ಸೇವೆನ ಒದಗಿಸಬೇಕು ಅನ್ನೋ ಒಂದು ನೀತಿದೆ. ಸೊ ಮುಂದಿನ ದಿನಗಳಲ್ಲಿ ಆ ಥರದ್ದು ಏನಾದರೂ ನಮಗೆ ಅವಕಾಶ ಸಿಕ್ಕರೆ ಬರೀತಾನೆ. ಸರ್, ನಾನು ಎಲ್ಲೋದ್ರೂ ಕೂಡ ಒಂದು ರೈತರ ಪರವಾಗಿ ನಾನು ಕೇಳ್ತೀನಿ, ರೈತರ ಪರವಾಗಿರುವಂಥ ರೈತರ ಮಿತ್ರ ಕೆಲಸ ತಾವೇನು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಮಾಡ್ತಾಯಿದ್ದೀರಾ? ರೈತರದ್ದು ನಮ್ಮಲ್ಲಿ ಟೋಟಲ್ ನಾವು ಅರ್ಬನ್ನಲ್ಲೇ ಇರೋದ್ರಿಂದ ರೈತರಿಗೆ ಅಂತಲೇ ನಮಗೆ ಇದಿರಲ್ಲ. ರೈತರು ಬಂದಾಗ ಅವ್ರಿಗೆ ಯಾವುದಾದ್ರು ಸಾಲದ್ದು ಅಥವಾ ಡೆಪಾಸಿಟ್ ಯಾವುದೇ ಇರ್ಬೋದು, ಯಾವುದೇ ಸೌಲಭ್ಯನ ಸುಸೂತ್ರವಾಗಿ ಅವ್ರಿಗೆ ಏನೂ ತೊಂದರೆ ಆಗದೆ ಮಾಡ್ಬೋದು. ಏಕೆಂದರೆ ಒನ್ ಆಫ್ ದ ರೂರಲ್ ಮೈಸೂರು ಡಿಸ್ಟಿಕ್ಕು ಅಂದರೆ ಇಡೀ ಕರ್ನಾಟಕದಲ್ಲೇ ರೂರಲ್ ಗ್ರಾಮೀಣ ಪ್ರದೇಶ ಇದ್ದಂಗೆ. ಬಟ್ ಸಾಂಸ್ಕೃತಿಕ ನಗರಿ. ಮುಂದೆ ದಸರಾ ಬರ್ತಿದೆ, ತಮ್ಮ ಕೊಡುಗೆ ಏನು ದಸರಾಗೆ ಕನಿಕಾ ಪರಮೇಶ್ವರಿ ಬ್ಯಾಂಕ್ನಿಂದ? ಸರ್, ಪ್ರತಿ ವರ್ಷ ಒಂದು 5,000 ರಿಂದ 10,000 ವಾಟರ್ ಬಾಟಲ್ನ ದಸರಾ ಪ್ರೊಸೆಷನಲ್ಲಿ ನಮ್ಮ ಬ್ಯಾಂಕಿಂದ ಸ್ಪಾನ್ಸರ್ ಮಾಡ್ತೀವಿ. ಇನ್ನೊಂದು ನಮ್ಮ ಸಿಟಿ ಕಂಪನಿ ಇದೆ, ವಾಸವಿ ಜನಸಂಘ ಅಂತ ಒಂದು ಯೂತ್ ಆರ್ಗನೈಸೇಷನ್ ಇದೆ. ಆ ಸಂಘಕ್ಕೆ ನಾವು ವಾಟರ್ ಬಾಟಲ್ಗೆ ಸ್ಪಾನ್ಸರ್ ಮಾಡ್ತೀವಿ. ಆ ಸಂಘದಿಂದ ದಸರಾಗೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಓಕೆ, ಒಟ್ಟಾರೆಯಾಗಿ ಇವತ್ತು ಸರ್ ಇಡೀ ರಾಜ್ಯ ಮೆಚ್ಚುವಂಥ ಕಾರ್ಯಕ್ರಮ ಕೇವಲ ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ತುಂಬ ಖುಷಿಯಾಗುವಂಥದ್ದು. ಹಾಗೆ ಸರ್ವಿಸ್ ಆ್ಯಕ್ಟಿವಿಟಿಗಳು ಮಾಡಿರೋಂಥ ಸೇವಾ ಸಂಸ್ಥೆಗಳ ಜೊತೆಗೆ ಒಡನಾಟ ಇಟ್ಕೊಂಡು ಮಾಡಿರೋಂಥದ್ದು ಯಾರೆಲ್ಲ ಇವತ್ತು ಬಂದಿದ್ದಾರೆ ಸರ್? ಸರ್ವಿಸ್ ಆ್ಯಕ್ಟಿವಿಟಿಗೆ ಕ್ಯಾಂಪ್ಗಳಿಗೆ ಯಾರು ಬಂದಿದ್ದಾರೆ ಸರ್? ಇದರಲ್ಲಿ ಮೇಜರಾಗಿ ನಮ್ಮ ಆಡಳಿತ ಮಂಡಳಿ, ವ್ಯವಸ್ಥಾಪನಾ ಮಂಡಳಿ, ಇಲ್ಲಿರುವಂಥ ಸದಸ್ಯರು ಮಾತ್ರನೇ ಇದಕ್ಕೆ ಒಂದು. ಯಾವ ಹಾಸ್ಪಿಟ್ಲಿಂದ ಡೊನೇಟ್ ಆಗಿ ಬಂದಿದ್ದಾರೆ ಸರ್ ಅವರು? ಈಗ ಕಾಮಾಕ್ಷಿ ಹಾಸ್ಪಿಟ್ಲಿಂದ ಬಂದಿದ್ದಾರೆ. ಓಕೆ. ಇನ್ನೊಂದು ವಿಶೇಷತೆ ಏನು ಅಂದರೆ, ಈ ಒಂದು ಕ್ಯಾಂಪಸ್ಸಲ್ಲಿ ನಮ್ಮ ಬ್ಯಾಂಕಿನ 9,000 ಸದಸ್ಯರಲ್ಲಿ 7,000 ಸದಸ್ಯರಿಗೆ ನಾವು ಆಕ್ಸಿಡೆಂಟಲ್ ಪಾಲಿಸಿ ಮಾಡಿದ್ದೀವಿ. ಆ 7,000 ಪಾಲಿಸಿ ಕೂಡ ಇವತ್ತು ಇಶ್ಯೂ ಆಗಿದೆ, ನೀಡ್ತಾ ಇದೆ. ಯಾವ ಸಂಸ್ಥೆ ತಮಗೆ ಕೈ ಜೋಡಿಸ್ತು? ಟಾಟಾ AIG ಸಂಸ್ಥೆ ನಮ್ಮ ಕೈ ಜೋಡಿಸಿದೆ. ಓಕೆ, ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪ್ನಿ ಇನ್ ಇಂಡಿಯಾ.
ಎಸ್ ಥ್ಯಾಂಕ್ ಯು ಸರ್. ಇಷ್ಟೆಲ್ಲ ತಾವು ನೂತನ ಅಧ್ಯಕ್ಷರು ಮತ್ತು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಅಧ್ಯಕ್ಷತೆಯನ್ನು ತಗೊಂಡಿರುವಂಥದ್ದು ಒಂದು ಡೈರೆಕ್ಟ್ರು ಹಾಂ ಹಾಗಾಗಿ ಯೂತ್ ಒಂದು ಎನರ್ಜಿಕ್ ಟೀಮು. ಈ ಸಾಧನೆಗೆ ನಾನು ಮಾತಾಡ್ತಾ ಇರೋದು ಓಕೆ ನಿಂತಿರೋದೇ ಸಾಧನೆ, ಹೌದು. ಮಾತಾಡೋದು ಅಲ್ಲ, ಆಮೇಲೆ ಫೌಂಡರ್ ಕೂಡ ಮುಖ್ಯ ಆಗ್ತಾರೆ. ಫೌಂಡರ್ ಬಗ್ಗೆ ತಾವು ಹೇಳೋದಾದರೆ 1932ರಲ್ಲಿ ಈ ಸಂಸ್ಥೆ ಪ್ರಾರಂಭ ಆಯಿತು. ಅರ್ಕಲ್ಗೂಡು ನಂಜುಂಡ ಶೆಟ್ಟರು ಈ ಸಂಸ್ಥೆನ ಪ್ರಾರಂಭಿಸಿದ್ರು. ಸೊ ಅವರ ಆದಿಯಾಗಿ ಇವತ್ತು ಸುಮಾರು 218 ಕೋಟಿ ಡೆಪಾಸಿಟು, 145 ಕೋಟಿ ಸಾಲವನ್ನು ವಿತರಣೆ ಮಾಡಿದ್ರು ಅಂತ ಹೇಳೋದಕ್ಕೆ ಹೆಮ್ಮೆ. ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಟರ್ನ್ ಓವರ್ ಇನ್ ಕರ್ನಾಟಕ ಅಂತ ನಾನು ಹೇಳ್ಬೋದು ಸರ್, ಯಾಕೆಂದರೆ ಅಷ್ಟು ಪ್ರಚಲಿತಕ್ಕೆ ಬಂದಿದೆ. ಓಕೆ, ಥ್ಯಾಂಕ್ ಯು. ಸೇಫ್ ಆ್ಯಂಡ್ ಸೆಕ್ಯೂರ್ ಇರುವಂಥ ಬ್ಯಾಂಕು. ಹಾಗೆಯೇ ಇಡೀ ರಾಜ್ಯದಲ್ಲಿ ಕನಿಕಾ ಪರಮೇಶ್ವರಿ ಕೋಆಪರೇಟಿವ್ ಸೊಸೈಟಿಗಳ ಬ್ಯಾಂಕ್ಗಳಾಗಲಿ ಮತ್ತು ತಮ್ಮದೇ ಆದಂಥ ಒಂದು ಕುಲಬಾಂಧವರು ಮಾಡಿರುವಂಥ ಒಂದು ಪ್ರತಿಯೊಂದು ಕೂಡ ಇವತ್ತು ಎನರ್ಜಿಕ್ ಆಗಿದೆ ಮತ್ತು ಸಿಸ್ಟಮೆಟಿಕ್ ಆಗಿದೆ. ಅದಲ್ಲದೆ ಕೂಡ ನಾನು ಒಂದು ಕೇಳ್ಪಟ್ಟೆ, ಇವತ್ತು ಸರ್ಕಾರ ಮಾಡದಿರೋ ಕೆಲಸಗಳು, ಉದಾಹರಣೆಗೆ ಒಂದು ATM ಮಿಷಿನ್ನ ತಾವು ಪ್ರೈವೇಟಾಗಿ ಇವತ್ತು ಎಲ್ಲ ಕಡೆ ದಯವಿಟ್ಟು ನಾನು ಒಂದು ಕೇಳ್ಕೊಳ್ಳೋದು, ನಾನೊಬ್ಬ ಗ್ರಾಮೀಣ ಪ್ರದೇಶನಾಗಿ ಇದ್ಕೊಂಡು ಫಸ್ಟ್ ಗ್ರಾಮೀಣ ಪ್ರದೇಶಗಳಿಗೆ ದಯವಿಟ್ಟು ಕೊಡಬೇಕು. ಯಾಕೆಂದರೆ ಯಾವುದೋ ಬೇರೆ ರಾಜ್ಯದವರೆಲ್ಲ ಬಂದು ATM ಹಾಕ್ಕೊಂಡು ಏನೇನೋ ಕೆಲಸಗಳಾಗ್ತಾಯಿದೆ. ಬಟ್ ನಮ್ಮ ರಾಜ್ಯದ್ದು, ನಮ್ಮ ಜಿಲ್ಲೆದು ದಯವಿಟ್ಟು ಈ ಕೆಲಸ ಮಾಡಿ ಅಂತ ನಾನು ಕೂಡ ಶುಭ ಹಾರೈಸ್ತೀನಿ. ನಮಸ್ಕಾರ ಸರ್, ಥ್ಯಾಂಕ್ ಯು.